सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् पञ्चदशे हान्यधिकरणे तस्मिन् हान्यधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः षड्विंशं सूत्रं पादादितः षड्विंशं सूत्रं। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षड्विंशं सूत्रं तदवशिष्टभाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ यद्वक्त्राम्बुजनिःसृतं परमकं श्रीसूत्रभाष्यामृतं पीत्वा मादृशजीवभङ्गनिचया नन्दन्ति मोक्षाङ्गणे। नानावादिमदेभमज्जनमहाव्यग्रोग्रकण्ठीरवान् प्रणमामि तान् यतिवरमहितान् शङ्कराचार्यवर्यान्। ॐ यद्वक्त्राम्बुजनिःसृतं परमकं श्रीसूत्रभाष्यामृतं पीत्वा मादृशजीवभङ्गनिचया नन्दन्ति मोक्षाङ्गणे। नानावादिमदेभमज्जनमहाव्यग्रोग्रकण्ठीरवान् प्रणमामि तान् यतिवरमहितान् शङ्कराचार्यवर्यान्। तान् यतिवरमहितान् शङ्कराचार्यवर्यान्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये
ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಪಂಚದಶಂ ಹಾನ್ಯಧಿಕರಣಂ. ಓಂ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಓಂ ಹಾನೌತೋಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದಸ್ತುತ್ಯುಪಗಾನವತ್ತದುಕ್ತಂ. ಇದು 26ನೆಯ ಸೂತ್ರ, 15ನೆಯ ಅಧಿಕರಣ. ಇದರ ಪದಾರ್ಥ ಅನ್ವಯ ಎಲ್ಲ ಆಗಿತ್ತು. ಕೇವಲ ಅನ್ವಯವನ್ನು ಮಾತ್ರ ನೋಡೋಣ. ಸುಕೃತ ದುಷ್ಕೃತಯೋ ಹಾನೌ ಶ್ರೂಯಮಾಣೆ ಸತಿ ಕುಶಾಚ್ಛಂದಸ್ತು ತ್ಯುಪಗಾನವತ್ ತಯೋ ಉಪಾದಾನಸ್ಯಾಪಿ ಸನ್ನಿಪಾತಃ ಕುತಃ ಉಪಾಯನ ಶಬ್ದಶೇಷತ್ವಾತ್. ಇಲ್ಲಿ ಒಂದು ಬರುತ್ತೆ, ತಯೋಹೋ ಎರಡು ಅಂತ ಆಗುತ್ತೆ. ಇಲ್ಲಿ ಏನು, ಅವನು ಸುಕೃತ ದುಷ್ಕೃತವನ್ನ ಬಿಡ್ತಾನೆ. ಆ ಬಿಡ್ತಾನೆ ಅನ್ನುವುದರ ಜೊತೆಗೆ ಇನ್ನೊಬ್ಬರು ಅದನ್ನು ತೆಗೆದುಕೊಳ್ಳುತ್ತಾರೆ. ಆ ಸುಕೃತ ದುಷ್ಕೃತಗಳನ್ನ ಎನ್ನುವುದನ್ನು ಕೂಡ ಸೇರಿಸಿಕೊಳ್ಳಬೇಕು ಎಂಬತಕ್ಕಂಥದ್ದು ವಿಶೇಷ. ಯಾಕಿದು ಬಂತು ಅಂತಂದ್ರೆ, ಕೆಲವು ಕಡೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ, ಕೆಲವು ಕಡೆ ಏನನ್ನೂ ಹೇಳಿಲ್ಲ, ಅದನ್ನು ಬಿಟ್ಟಿದ್ದಾರೆ. ಹೀಗಾಗಿ ಬಿಟ್ಟಿದ್ದ ಯಾವುದನ್ನ ಬಿಟ್ಟಿದ್ದಾರೆಯೋ ಅದನ್ನ ಸೇರಿಸ್ಕೊಳ್ಬೇಕೋ ಬೇಡವೋ ಅಂತಕ್ಕಂಥದ್ದು ಪ್ರಶ್ನೆ. ಬೇಡ ಅಂತಕ್ಕಂಥದ್ದು ಪೂರ್ವಪಕ್ಷ ಆಗಿತ್ತು, ಸೇರಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸಿದ್ಧಾಂತ. ಇಷ್ಟು ಭಾಗ ಆಗಿತ್ತು. ಯಾತಕ್ಕೆ ಸೇರಿಸ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಅದನ್ನೆಲ್ಲವನ್ನು ಹೇಳಿ, ಇದಕ್ಕೆ ಏನಾದರೂ ಕೂಡ ಆಧಾರ ಇದೆಯೇ? ಇದನ್ನು ಏನು ಹೇಳಿದ್ರು? ಇದು ಗುಣವನ್ನ ಹೇಳತಕ್ಕಂಥದ್ದಲ್ಲ. ಇದರ ನಾವು ಗುಣವನ್ನು ತೆಗೆದುಕೊಳ್ಳಬಾರದು. ಮತ್ತೆ ಏನು, ಇದು ಕೇವಲ ಸ್ತುತಿ ರೂಪವಾಗಿ ಬಂದಿರತಕ್ಕಂತಹ ಅರ್ಥವಾದ ಮಾತ್ರ ಅಂತ ಹೇಳಿದ್ರು. ಈಗ ಸ್ತುತಿ ರೂಪವಾದ ಅರ್ಥವಾದ ಮಾತ್ರ, ಇದು ಗುಣವನ್ನು ತೆಗೆದುಕೊಳ್ಳಬಾರದು ಅಂತ ಹೇಳಿದೆ ಅಂತ ಹೇಳಿದ್ರಿ. ಇದನ್ನ ಎಲ್ಲಿ ಹೇಳಿದೆ ಅಂತಂದ್ರೆ, ಇದನ್ನ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ, ಪೂರ್ವತಂತ್ರದಲ್ಲಿ ಹೇಳಿದ್ದಾರೆ. ಏನನ್ನ ಹೀಗೆ ಬಿಟ್ಟಿದ್ದಾರೆ ಕೆಲವು ಕಡೆ. ಆ ಬಿಟ್ಟಿದ್ದನ್ನ ಸೇರಿಸಿಕೊಳ್ಳಬಹುದು, ಸೇರಿಸಿಕೊಳ್ಳಬೇಕು ಎನ್ನುವುದಾಗಿ ಪೂರ್ವತಂತ್ರದಲ್ಲಿಯೂ ಕೂಡ ಇದು ಪ್ರಸಿದ್ಧವಾಗಿದೆ. ಅದು ನಮಗೆ ಪ್ರಮಾಣ, ಬೇರೆ ಯಾವುದೂ ಅಲ್ಲ. ಯಾಕಂದ್ರೆ ಬೇರೆ ಯಜ್ಞಯಾಗ ಕರ್ಮ ಅವೆಲ್ಲ ಯಾರು ಮಾಡ್ತಕ್ಕಂಥದ್ದು? ಪೂರ್ವ ಮೀಮಾಂಸಕರು ಮಾಡ್ತಕ್ಕಂಥದ್ದು. ಆದ್ದರಿಂದ ಅಲ್ಲಿ ಏನು ಹೇಳಿದ್ದಾರೆ? ಅಲ್ಲೇ ಇದನ್ನ ಹೇಳಿದ್ದಾರೆ, ತೆಗೆದುಕೊಳ್ಳಬಹುದು ಎಂಬುದಾಗಿ ಅಂತ ಹೇಳಿ ಆಯಿತು. ತೆಗೆದುಕೊಳ್ಳಬಹುದು ಅಂತ ಹೇಳಿದಾಗ ಏನ್ ಸ್ವಾಮಿ, ಈ ಪಾಪ ಪುಣ್ಯ ಅಂತ ಇದೆಯಲ್ಲ, ಇದನ್ನೆಲ್ಲವೇ ಇವನು ಬಿಡ್ತಾನೆ, ಅವನು ತೆಗೆದುಕೊಳ್ತಾನೆ, ಇನ್ನೊಬ್ಬ ಬಿಡ್ತಾನೆಯೋ ಅದರಾಗದೆ ಬಿಟ್ಟು ಹೋಗುತ್ತೋ ಅದು ಬೇರೆ ವಿಚಾರ. ಒಟ್ಟಲ್ಲಿ ಇವನಿಂದ ಹೋಗುತ್ತೆ ಅದು, ಮತ್ತೆ ಇನ್ನೊಬ್ಬ ಅದನ್ನು ತಗೋತಾರೆ ಅಂತ ಹೇಳ್ತಾ ಇದ್ದೀರಿ. ಇದು ಏನಿದು? ಯಾರಿಗಾರ ಅವನ ಪಾಪ ಪುಣ್ಯ ಇವನು ಬಿಡೋದು, ಇನ್ನೊಬ್ಬನ ತಗೊಳ್ಳೋದು ಕಣ್ಣಿಗೆ ಕಾಣುತ್ತಾ? ಯಾರಿಗೂ ಕಾಣೋದಿಲ್ವಲ್ಲ. ಮತ್ತೆ ಇದು ಈ ತೆಗೆದುಕೊಳ್ಳೋದು ಬಿಡೋದು, ಹಾನ ಉಪಾದಾನ, ಇದು ಏನ್ ಸ್ವಾಮಿ? ಇದರ ವಸ್ತುನ? ಇದು ಒಂದು ವಸ್ತು ಆಗಿದ್ರೆ ಇವನು ಬಿಡ್ತಾನೆ, ಕೊಟ್ಟು ಬಿಟ್ಟ, ಅವ್ರು ತಗೊಂಡ. ಒಂದು ಪಂಚ ಇತ್ತು, ಇವರ ಹತ್ರ ಇತ್ತು, ಅದನ್ನ ದಾನ ಮಾಡ್ದ, ಕೊಟ್ಟು ಬಿಟ್ಟ, ಆ ದಾನ ತಗೊಂಡವ್ ಸ್ವೀಕರಿಸ್ದ, ಸರಿ ಹೋಯ್ತು. ಇಲ್ಲಿ ಹೌದು ಸ್ವಾಮಿ, ಇದು ಪಾಪ ಪುಣ್ಯ ಅಂತಕ್ಕಂಥದ್ದು ಯಾರ ಕಣ್ಣಿಗೂ ಕಾಣೋದಿಲ್ಲ. ಹೌದು ತಾನೆ?
ಮತ್ತೆ ಈ ಯಾವುದಾದರೂ ಕರ್ಮವನ್ನ ಮಾಡಿದ್ದು ಅದು ಪಾಪ ಪುಣ್ಯ ಅಂತ ನಿರ್ಧಾರವಾಗಬೇಕಾದ್ರೆ ಕಷ್ಟ. ಯಾಕೆ? ಒಂದು ಕರ್ಮವನ್ನ ಒಬ್ಬನು ಮಾಡಿದ್ದಾನೆ ಅಂತ ಅಂದ್ರೆ ಅದು ಅವನ ವಿಷಯದಲ್ಲಿ ಅದು ಪಾಪ ಅಂತ ಆಗಬಹುದು, ಆದರೆ ಇನ್ನೊಬ್ಬನ ವಿಷಯದಲ್ಲಿ ಅದು ಪಾಪ ಅಂತ ಆಗದೇ ಇರಬಹುದು. ಈ ಪಾಪ ಪುಣ್ಯ ಅಂತಕ್ಕಂಥದ್ದು ಏನಾಗುತ್ತೆ, ವರ್ಣ, ಆಶ್ರಮ, ವಯೋ, ಧರ್ಮ ಇವೆಲ್ಲವನ್ನು ಕೂಡ ಅನುಸರಿಸುತ್ತೆ. ಯಾಕೆ? ಬ್ರಾಹ್ಮಣನ ಏನಾದರೂ ಮಾಡಿದ್ರೆ ಅದು ಪಾಪ ಆಗತ್ತೆ, ಅದನ್ನೇ ಕ್ಷತ್ರಿಯ ಮಾಡಿದ್ರೆ ಅದು ಪುಣ್ಯ ಆಗಬಹುದು. ಹೌದಾನೆ? ಬ್ರಹ್ಮಚರ್ಯಾಶ್ರಮದಲ್ಲಿ ಯಾವುದನ್ನಾದರೂ ಮಾಡಿದ್ರೆ ಅದು ಧರ್ಮ ಆಗುತ್ತೆ, ಪುಣ್ಯ ಆಗುತ್ತೆ. ಅದನ್ನೇ ಗೃಹಸ್ಥಾಶ್ರಮದಲ್ಲಿ ಮಾಡೋಕೆ ಹೋದ್ರೆ ಅದು ಮಾಡಬಾರದು, ಪಾಪ ಅಂತ ಆಗ್ಬಿಡುತ್ತೆ. ಹೀಗೆ ಪಾಪ ಪುಣ್ಯ ಅಂತ ಅನ್ನೋದೇ ನಮಗೆ ಸಿದ್ಧ ಮಾಡೋದಕ್ಕೆ ಬಹಳ ಕಷ್ಟ. ಇನ್ನು ಇದನ್ನೇ ಕಷ್ಟ ಆಗಿರೋವಾಗ ಈ ಪಾಪ ಪುಣ್ಯ ಯಾರಿಗಾದ್ರೂ ಕಾಣುತ್ತಾ? ಸರಿ ಸ್ವಾಮಿ, ಹಾಗಾದ್ರೆ ಕಾಣದೇ ಇದ್ರೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ, ಯಾವ ಪಾಪ ಯಾವ ಪುಣ್ಯ? ಕಾಣಲ್ಲ ಅಂದ್ರೆ ತಗೊಳ್ಳೋಕೆ ಬಿಡಕ್ಕೆ ಸರಿ ಆಯ್ತು, ಇಲ್ಲವೇ ಬಿಟ್ಬಿಡಿ, ಪಾಪ ಪುಣ್ಯ ಹೇಳ್ತಾ ಇದೆ ಅಂದ್ರೆ ಇಲ್ಲ ಬಿಡೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ನೋಡಿ, ಈ ಪಾಪ ಪುಣ್ಯ ಅಂತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಇದೇನಾಗುತ್ತೆ, ಇದನ್ನ ಯಾವನೋ ಒಬ್ಬ ಯಾವುದೋ ಒಂದು ಸ್ಥಿತಿಯಲ್ಲಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಅವನು ಮಾಡಿದಂತಹ ಕರ್ಮ ಫಲವೇ ಇದೆ. ಏನು ಸ್ವಾಮಿ, ಮೊನ್ನೆ ಕೂಡ ಏನೂ ಇರಲಿಲ್ಲ, ಇವತ್ತೇನೋ ಲಾಟ್ರಿ ಹೊಡೆದು ಏನೋ ಆಯಿತು, ಅವನು ಅತ್ಯಂತ ಶ್ರೀಮಂತನಾಗಿ ಬಿಟ್ಟ ಅಂದ್ರೆ ಏನೋ ಅವನು ಪುಣ್ಯಕರ್ಮ ಮಾಡಿದ್ದ ಶ್ರೀಮಂತನಾದ. ಹಾಗೆ ಅವನು ಪುಣ್ಯಕರ್ಮ ಮಾಡಿದ್ದ ಅಂತ ಅನ್ನೋದು ಈಗ ಕಾಲಾಂತರದಲ್ಲಿ ಅವನ ಸ್ಥಿತಿಯನ್ನು ಅನುಸರಿಸಿ ನಾವು ನಿರ್ಧಾರ ಮಾಡಬೇಕು. ಹಿಂದೆ ನಾವು ಕೆಟ್ಟದಾಗೋಯ್ತು, ಅವನಿಗೆ ರೋಗ ಆರೋಗ್ಯನ ಅದು ಇದು ಬಂತು, ಏನೋ ಕೆಟ್ಟದ್ದು ಮಾಡಿದ್ದ ಬಿಡ್ರಿ, ಹಾಗಾಗೋಯ್ತು ಅಂತ. ಹೀಗಾಗಿ ಪಾಪ ಪುಣ್ಯ ಅಂತಕ್ಕಂಥದ್ದು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅದು ಇರತಕ್ಕಂಥದ್ದು ಅಂತ ಅನ್ನುವುದನ್ನ ಅದು ತೋರ್ಪಡಿಸಿಕೊಂಡು ಬಿಡುತ್ತದೆ. ಯಾವಾಗ? ಯಾವ ರೂಪವಾಗಿ? ಫಲ ರೂಪವಾಗಿ. ಹೌದಾ? ಹಾಗಾದ್ರೆ ಇದ್ದೇ ಇದೆ ಅಂತ ಆಯ್ತು. ಇದ್ದೇ ಇದೆ ಅಂತ ಆದ್ರೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಆಯ್ತು. ಯಾವಾಗ ಇದೆ ಅಂತ ಆಯ್ತೋ ಆವಾಗ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಹೌದಾನೆ? ಯಾವುದ ವಸ್ತುಗೆ ಅಸ್ತಿತ್ವ ಬಂದ್ರೆ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತಪ್ಪ. ಹಾಗಾಗಿ ಏನೂ ತಪ್ಪಿಲ್ಲ. ಮತ್ತೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಎಲ್ಲಿ? ಪೂರ್ವತಂತ್ರದಲ್ಲಿ, ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ. ಏನು ಅಂತಂದ್ರೆ ಕುಶ ಮತ್ತೆ ಛಂದಸ್ಸು ಮತ್ತೆ ಸ್ತುತಿ ಮತ್ತೆ ಉಪಗಾನ ಇದರಂತೆ ಅಂತ ಹೇಳ್ಬಿಟ್ಟು. ಏನು ಕುಶ ಅಲ್ಲಿ ಇದಕ್ಕೆ ತಕ್ಕ ಹಾಗೆ ಹೇಗೆ ಹೊಂದುತ್ತೆ, ಅದು ಏನದಕ್ಕೆ ಹೇಗೆ ಅನ್ವಯಿಸ್ಕೋಬೇಕಿಲ್ಲಿ? ಛಂದಸ್ಸು ಸ್ತುತಿ ಉಪಗಾನ ಹೇಗೆ ಅಂತಕ್ಕಂಥದ್ದನ್ನ ಇಲ್ಲಿ ಸಂಕ್ಷೇಪವಾಗಿ, ಇಲ್ಲಿ ಪೂರ್ವಮೀಮಾಂಸಾ ಶಾಸ್ತ್ರ ನಾವೇನು ಅಧ್ಯಯನ ಮಾಡ್ತಾ ಇಲ್ಲ, ಆದರೂ ಕೂಡ ಆ ವಾಕ್ಯಗಳನ್ನೇ ಹೇಳಿ ಭಗವತ್ಪಾದರು ಇಲ್ಲಿ ಅದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲೂ ಹೇಳಿದ್ದಾರೆ, ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವುದನ್ನ? ಕುಶ ಛಂದಸ್ತು ಚುಪಗಾನವತ್. ಎಲ್ಲಿ ಕೊಟ್ಟಿದ್ದಾರೆ? ತದುಕ್ತಂ. ಕುತ್ರ ಉಕ್ತಂ ಅಂದ್ರೆ ಮೀಮಾಂಸಾ ಶಾಸ್ತ್ರೇ. ಇದು ಈಗ ಅದನ್ನ ವಿವರವಾಗಿ ಹೇಳಬೇಕು. ವಿವರವಾಗಿ ಅಂದ್ರೆ ಈ ಭಾಗ ಕುಶ ಛಂದಸ್ಸು ಸ್ತುತಿ ಅದಕ್ಕೆ ವಿವರ ಬೇಕಿಲ್ಲ, ಅದರಂತೆ ಅಂತ ಹೇಳಿ ಒಂದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದೊಂದು ನಾವು ತಿಳ್ಕೊಂಡು ಸಾಕಷ್ಟೇ, ಇದೇನು ಬೇಕಿಲ್ಲ. ಅದನ್ನ ಈ ಭಾಗದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರ್. ನೋಡೋಣ. 370ನೇ ಭಾಷೆ ಭಾಗ 649ನೇ ಪುಟ. ಸ್ತುತ್ಯರ್ಥೇ ಚ ಅಸ್ಮಿನ್ ಸಂಕೀರ್ತನೆ ಹಾನ ಅನಂತರ ಭಾವಿತ್ವೇನ ಉಪಾಯನಸ್ಯ ಕ್ವಚಿಚ್ಛ್ರುತತ್ವಾತ್ ಅನ್ಯತ್ರಾಪಿ ಹಾನಶ್ರುತೌ ಉಪಾಯನ ಅನುವೃತ್ತಿ ಮನ್ಯತೆ ಸ್ತುತಿ ಪ್ರಕರ್ಷ ಲಾಭಾಯ. ಏನು ಇವನು ಬಿಡ್ತಾನೆ ಅಂತ ಹೇಳಿದ್ರಿ,
ಅವನು ತೆಗೆದುಕೊಳ್ತಾನೆ ಅಂತ ಅನ್ನುವುದನ್ನೂ ಕೂಡ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ, ಆ ತೆಗೆದುಕೊಳ್ಳುವುದನ್ನು ಹೇಳಿದ್ರೆ ಏನಾಗುತ್ತೆ, ಆ ಸ್ತುತಿ ಇದೆಯಲ್ಲ ಅದಕ್ಕೆ ಇನ್ನೂ ಕೂಡ ಒಂದು ಹೆಚ್ಚಿನ ಬಲ ಬರುತ್ತೆ. ಸ್ತುತಿ ಏನಾಗುತ್ತೆ, ಇನ್ನೂ ಕೂಡ ಹೆಚ್ಚಿನ ಬಲ ಬರುತ್ತೆ. ಹೆಚ್ಚಿನ ಬಲ ಬಂದಾಗ ಏನಾಗುತ್ತೆ, ಮತ್ತೆ ಇನ್ನೂ ಕೂಡ ಅದನ್ನ ಒಂದು ಒತ್ತಿ ಹೇಳಿದಂತಾಗುತ್ತದೆ. ಅದಕ್ಕೋಸ್ಕರ ಇದು ಗುಣವನ್ನ ಇಲ್ಲಿ ಹೇಳ್ತಾ ಇಲ್ಲ, ಸ್ತುತಿ ಆಯ್ತು. ಸ್ತುತಿ ಅಂದ್ರೆ ಏನು, ಅರ್ಥವಾದ ಈ ಅರ್ಥವಾದವನ್ನು ಹೇಳುವಾಗ ಒಂದು ಅರ್ಥವಾದ ಹೇಳೋದಕ್ಕೆ ಸರಿಯಾಗಿದೆ, ಆ ಒಂದು ಅರ್ಥವಾದಕ್ಕೆ ಇನ್ನೊಂದು ಅರ್ಥವಾದ ಏನಾದ್ರು ಹೇಳ್ತಾರ ಅಂದ್ರೆ ಅದೆಲ್ಲ ಈಗ ಹೇಳ್ತಾರ ಭಾಷೆಯಲ್ಲಿ, ಹೇಳ್ಬಹುದು, ಏನು ತಪ್ಪಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಅದನ್ನ ನೋಡ್ತಾ ಇದ್ವಿ ನಾವಿವಾಗ. ಈಗ ಸ್ತುತ್ಯರ್ಥೇಚ ಅಸ್ಮಿನ್ ಸಂಕೀರ್ತನೆ ಈ ಹೇಳಿದಾರಲ್ಲ, ಇದು ಸ್ತುತ್ಯರ್ಥ ಅಂತ ಇಟ್ಟುಕೊಂಡಾಗ, ಈಗ ಹೇಳಿರುವುದನ್ನ ಸ್ತುತ್ಯರ್ಥ ಎಂದು ಇಟ್ಟುಕೊಂಡಾಗ ಏನ್ ಹೇಳಿದೆ ಸ್ವಾಮಿ ಈಗ ಅಂದ್ರೆ ಸೇರಿಸ್ಕೋಬೇಕು ನಾವೀಗ. ಸ್ತುತ್ಯರ್ಥೇಚ ಅಸ್ಮಿನ್ ಸಂಕೀರ್ತನೆ ಯಾವುದು, ಕಸ್ಯ ಸಂಕೀರ್ತನೆ ಅಂದ್ರೆ ಹಾನೋಪಾದಾನಯೋ ಸಂಕೀರ್ತನೆ. ಹಾನ ಉಪಾದಾನಗಳ ಸಂಕೀರ್ತವು ಹೇಳಿದೆಯಲ್ಲ, ಅದು ಸ್ತುತಿಗೋಸ್ಕರವಾಗಿ ಹೇಳಲ್ಪಟ್ಟಿದೆ ಎಂದು ನಾವು ಇಟ್ಟುಕೊಂಡಾಗ ಏನಾಗುತ್ತೆ, ಅವಾಗ ಹಾನ ಅನಂತರ ಭಾವಿತ್ವೇನ. ಹಾನ ಅನಂತರ ಭಾಗ ಅಂದ್ರೆ, ಹಾನ ಅಂದ್ರೆ ಬಿಡುವುದು, ತ್ಯಾಗ, ಬಿಡತಕ್ಕಂಥದ್ದು. ಅವನು ಬಿಡ್ತಾನೆ, ಬಿಡುವುದು ಬಿಟ್ಟ ಆದ ನಂತರ ಅನಂತರ ಭಾವಿತ್ವೇನ, ಬಿಟ್ಟ ಆದ ಮೇಲೆ, ಇವನು ಬಿಟ್ಟ ಆದ ಮೇಲೆ ಉಪಾಯನಕ್ಕೆ ಕ್ವಚಿತ್ ಶ್ರುತತ್ವ, ಉಪಾಯನ ಇನ್ನೊಬ್ಬನ ತಗೊಳ್ತಾನೆ ಎನ್ನುವುದನ್ನ ಕೆಲವು ಶ್ರುತಿಯಲ್ಲಿ ಹೇಳಿರುವುದರಿಂದ, ಕೆಲವು ಶ್ರುತಿಯಲ್ಲಿ ಹೇಳಿದ್ದಾರೆ ಇನ್ನೊಬ್ಬನ ತಗೊಳ್ತಾನೆ ಅಂತ, ಬಟ್ ಕೆಲವು ಶ್ರುತಿಯಲ್ಲಿ ಹೇಳಿಲ್ಲ. ಹಾಗಾಗಿ ಕೆಲವು ಶ್ರುತಿಯಲ್ಲಿ ಕಂಠೋಕ್ತವಾಗಿ ಇವನು ಬಿಟ್ಟಿದ್ದನ್ನ ಅವನು ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿರುವುದರಿಂದ ಏನಾಗುತ್ತೆ ಇಲ್ಲಿ ಅಂದ್ರೆ, ಅನ್ಯತ್ರಾಪಿ ಒಂದ್ ಕಡೆ ಹೇಳಿದ್ದಾರೆ ತೆಗೆದುಕೊಳ್ಳುತ್ತಾನೆ ಅಂತ ಹೇಳಿದ್ದಾರೆ, ಹಾಗೆ ಹೇಳಿರುವುದರಿಂದ ಅನ್ಯತ್ರಾಪಿ ಬೇರೆ ಕಡೆಯಲ್ಲಿಯೂ ಕೂಡ, ಬೇರೆ ಕಡೆ ಅಂದ್ರೆ ಇಲ್ಲಿ ಬೇರೆ ಕಡೆ ಪ್ರಕೃತ ಇಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಛಂದೋಗರು ಮತ್ತು ತಾಂಡಿಗಳು ಅವ ಎರಡು ಉದಾಹರಣೆ ಹೇಳಿದ್ದಾರಲ್ಲ ವಾಕ್ಯ, ಅವರು ಯಾವ ಶಾಖೆಯವರು, ಛಂದೋಗರವರು, ಸಾಮ ಶಾಖೆಯವರು. ಅಲ್ಲಿಯೂ ಕೂಡ ಹಾನಶ್ರುತವು ಬರೀ ಬಿಡುವುದನ್ನೇ ಹೇಳಿದ್ದರೂ ಕೂಡ ಉಪಾಯನ ಅನುವೃತ್ತಿ ಮನ್ಯತೆ, ಉಪಾಯನವನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಅಂದ್ರೆ ಎಲ್ಲಿ, ಕೌಶೀತಕಿಯಲ್ಲಿ ಎರಡನ್ನೂ ಹೇಳಿದ್ದಾರೆ. ಇವನು ಬಿಡುತ್ತಾನೆ, ಅವನು ತಗೊಳ್ತಾನೆ ಅಂತ ಹೇಳಿದ್ದಾರೆ. ಆದರೆ ಈ ಛಂದೋಗರು ಕೌಶೀತಕಿ ಅಂತಕ್ಕಂಥದ್ದು ಋಗ್ವೇದ ಶ್ರುತಿ, ಈ ತಾಂಡಿಗಳು ಅಂತ ಅವರು ಯಾರು ಅಂದ್ರೆ ಸಾಮವೇದಿಗಳವರು. ಹೀಗೆ ಸಾಮವೇದದಲ್ಲಿಯೂ ಕೂಡ ಏನ್ ಹೇಳಿದ್ದಾರೆ, ಕೌಶೀತಕಿಯಲ್ಲಿ ಹೇಗೆ ಹೇಳಿದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಈ ಅವನು ಇನ್ನೊಬ್ಬನು ತೆಗೆದುಕೊಳ್ಳುತ್ತಾನೆ ಎನ್ನುವುದನ್ನು ಸೇರಿಸಿಕೊಳ್ಳಬೇಕು. ಉಪಾಯ ಅವನು ಸ್ವೀಕರಿಸ್ತಾನೆ ಅನ್ನುವುದನ್ನು ಸೇರಿಸಿಕೊಳ್ಳಬೇಕು. ಯಾತಕ್ಕೆ ಅಂದ್ರೆ, ಸ್ತುತಿ ಪ್ರಕರ್ಷ ಲಾಭಾಯ, ಸ್ತುತಿಯನ್ನ ಪ್ರಕರ್ಷ ಅಂದ್ರೆ ಅತ್ಯಂತ ವೈಭವೀಕರಿಸಿ ಹೇಳುವುದಕ್ಕೋಸ್ಕರ. ನೋಡ್ರಿ, ಸ್ತುತಿ ಇದೆ. ಏನು ಸ್ತುತಿ ನಾವು ನೋಡಿದ್ವಿ, ಸ್ತುತಿಯಿಂದ ಸ್ತುತಿ ಏನು ಗೊತ್ತೇನ್ರಿ, ಓಹೋ ಇಂತಹ ಬ್ರಹ್ಮಜ್ಞಾನ, ಎಂತಹ ಬ್ರಹ್ಮಜ್ಞಾನ ನೋಡಿ. ಈ ಕರ್ಮ ಅಂತಕ್ಕಂಥದ್ದು ಸಾಮಾನ್ಯವಾದದ್ದಲ್ಲ. ಅಯ್ಯಯ್ಯೋ, ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಹಿ ಕಚ್ಚಿತ್ ಕ್ಷಣಮಪಿ ಜಾತೋತಿಷ್ಠತ್ಯಕರ್ಮಕೃತ, ಸಾಧ್ಯವೇ ಇಲ್ಲ. ಮತ್ತೆ ಕರ್ಮ ಮಾಡಿದ ಮೇಲೆ ಅದರ ಫಲವನ್ನ ಅನುಭವಿಸದೆ ಇರುವುದಕ್ಕೂ ಸಾಧ್ಯವಿಲ್ಲ. ಎರಡೂ ಸಾಧ್ಯವಿಲ್ಲ. ಕರ್ಮ ಮಾಡದೆ ಇರೋದಕ್ಕೂ ಸಾಧ್ಯ ಇಲ್ಲ, ಮತ್ತೆ ಮಾಡಿದ ಕರ್ಮವನ್ನ ನಾನು ಅನುಭವಿಸೋದಿಲ್ಲ ಅನ್ನೋದು ಸಾಧ್ಯವಿಲ್ಲ. ಇಷ್ಟು ಬಲವತ್ತರವಾದದ್ದು ಈ ಕರ್ಮ.
ಇಂತಹ ಎಲ್ಲವನ್ನು ಕಟ್ಟಿ ಹಿಡಿದು ಬಿಟ್ಟಿದೆ ನಮ್ಮನೆಲ್ಲ, ಪ್ರತಿಯೊಂದು ಪ್ರಪಂಚವನ್ನೇ ಹಿಡಿದಿಟ್ಕೊಂಡ್ಬಿಟ್ಟಿದೆ ಇದು ಕರ್ಮ ಅಂತಕ್ಕಂಥ. ಇಂತಹ ಕರ್ಮ ಇದೆಯಲ್ಲ, ಇದು ಏನಾಗುತ್ತೆ ಗೊತ್ತಾ? ಯಾವಾಗ ಜ್ಞಾನವಾಯಿತೋ ಇಂತಹ ಕರ್ಮ ಹೇಳ ಹೆಸರಿಲ್ಲದೆ ನಾಶವಾಗಿ ಬಿಡುತ್ತದೆ. ಹೆಸರೇ ಇಲ್ಲ, ಹೆಸರು ಕೂಡ ಹೇಳೋ ಹಾಗಿಲ್ಲ, ಅಷ್ಟರ ಮಟ್ಟಿಗೆ ಹೋಗಿಬಿಡುತ್ತೆ. ನೋಡಿ, ಈ ಕರ್ಮವೇ ಇಟ್ವಲ್ಲ, ಇದನ್ನೇ ಹೇಳ ಹೆಸರಿಲ್ಲದಂತೆ ನಾಮಾವಶೇಷವನ್ನ, ನಾಮಾವಶೇಷವೂ ಅಲ್ಲ, ನಾಮಾವಶೇಷ ಅಂದ್ರೆ ಎಲ್ಲ ಹೋಯ್ತು, ಕೇವಲ ಹೆಸರು ಮಾತ್ರ ಉಳ್ಕೊಂತು ಅಂತ. ಇಲ್ಲಿ ಹೆಸರೂ ಇಲ್ಲ, ಹೆಸರೂ ಉಳಿಯದಂತೆ ಅಳಿಸಿ ಹಾಕಿ ಬಿಡುತ್ತದೆ. ಯಾವುದು? ಈ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಎಂದು ಇದನ್ನ ಸ್ತುತಿ ಹೆಚ್ಚಿಗೆ ವೈಭವೀಕರಿಸಿ ಸ್ತುತಿಯನ್ನು ಮಾಡುವುದಕ್ಕೋಸ್ಕರ ಇದನ್ನು ಹೇಳಿದ್ದಾರೆ. ಇಷ್ಟೊಂದು ವೈಭವೀಕರಣ ಮಾಡಬೇಕು. ಯಾಕೆ? ಇಷ್ಟೊಂದು ಬಲವತ್ತರವಾದದ್ದು ಜ್ಞಾನ ಅಂತಕ್ಕಂಥದ್ದು, ಅದಕ್ಕೋಸ್ಕರ ಹೇಳ್ತಾರೆ. ಇಂತಹ ಬಲವತ್ತರವಾದ ಕರ್ಮವನ್ನೇ ಅದು ಸುಟ್ಟಾಕಿ ಬಿಡುತ್ತೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೋಗ್ತಾನೆ ಹೀಗ ಹೇಳಿಬಿಟ್ಟು ಲಾಭಾಯ ಪ್ರಸಿದ್ಧ ಚ ಅರ್ಥವಾದ ಅಂತರಾಪೇಕ್ಷ, ಅರ್ಥವಾದ ಅಂತರ ಪ್ರವೃತ್ತಿ. ಏನ್ ಸ್ವಾಮಿ, ಈಗ ಒಂದು ಅರ್ಥವಾದ ಹೇಳಿದ್ರಿ, ಒಂದು ಸ್ತುತಿ ಹೇಳಿದ್ರಿ, ಆ ಸ್ತುತಿಯನ್ನ ತಿರ್ಗಾ ಹೆಚ್ಚು ಮಾಡೋದಕ್ಕೆ ಇನ್ನೊಂದು ಸ್ತುತಿ ಬೇಕು. ಯಾತಕ್ಕೆ ಬೇಕು? ಸ್ತುತಿ ಮಾಡಿದ್ರಪ್ಪ, ಓ ಇವನು ಅತ್ಯಂತ ದೊಡ್ಡವನು ಅಂತ ಹೇಳ್ಬೇಕಾದ್ರೆ ಏನನ್ನ ಹೇಳಿದರೂ ಕೂಡ ಅದಕ್ಕೆ ಶೇಷವಾಗಿರುತ್ತೆ ಹೊರತು ಅದನ್ನ ವೈಭವೀಕರಿಸೋದಕ್ಕೆ ಇನ್ನೊಂದು ಅರ್ಥವಾದ ಇನ್ನೊಂದು ಸ್ತುತಿ ಹಾಕಿ ಹೇಳಬೇಕು. ಎಲ್ಲಿದೆ ಅದು? ಹಾಗಂತ ಅದಕ್ಕೆ ಅರ್ಥ ಏನಾದ್ರು ಉಂಟೆ? ಅದಕ್ಕೆ ಏನೂ ಇಲ್ಲ. ಅರ್ಥವಾದ ಅಂತಂದ್ರೆ ಸ್ತುತಿ, ಇನ್ನು ಅದಕ್ಕೆ ಇನ್ನೊಂದು ಸ್ತುತಿ ಅಂತಂದ್ರೆ ಏನ್ ಸ್ವಾಮಿ ಅರ್ಥ ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಪ್ರಸಿದ್ಧ ಚ ಅರ್ಥವಾದ. ನೋಡಿ, ಒಂದು ಅರ್ಥವಾದಕ್ಕೋಸ್ಕರ, ಅರ್ಥವಾದ ಒಂದು ಹೊಗಳಿಕೆಗೋಸ್ಕರ ಏನು ಅದನ್ನ ವೈಭವಿ ಇನ್ನೊಂದು ಅರ್ಥವಾದವು ಹೊರಟಿರುವುದನ್ನ ನಾವು ಕಾಣುತ್ತೇವೆ. ಅದು ಲಾಜಿಕ್ ಆಗಿ ತರ್ಕಬದ್ಧವಾಗಿ ಇಲ್ಲದೆ ಇರಬಹುದು. ಒಂದು ಅರ್ಥವಾದ ಇದೆ, ಅದಕ್ಕೆ ಇನ್ನೊಂದು ಅರ್ಥವಾದ. ಏನ್ ಸ್ವಾಮಿ, ಹಾಲಿದೆ, ಹಾಲು ಅತ್ಯಂತ ಮಧುರವಾಗಿದೆ ಸ್ವಾಮಿ, ಆ ಹಾಲಿನ ಮಧುರವನ್ನು ಜಾಸ್ತಿ ಮಾಡೋದಕ್ಕೆ ಇನ್ನೊಂದಷ್ಟೇನೋ, ಏನು ಅರ್ಥ ಅದು? ಇನ್ನೊಂದಷ್ಟು ಹಾಲು ಸೇರಿಸ್ತಾರೆ ಅಂದ್ರೂ ಅರ್ಥವಾಗುವುದಿಲ್ಲ, ಬೇರೆ ಏನು ಸೇರಿಸ್ತಾರೆ ಅಂದ್ರೆ ಏನು ಕೆಟ್ಟೋಗ್ಬಿಡ್ತಾರೆ. ಆದರೆ ಇದು ತರ್ಕಕ್ಕೆ ಹೊಂದದೆ ಇದ್ದರೂ ಕೂಡ ಇದಕ್ಕೆ ನಮಗೆ ಉದಾಹರಣೆ ಇದೆ. ಹೀಗೆ ಒಂದು ಅರ್ಥವಾದಕ್ಕೋಸ್ಕರ ಇನ್ನೊಂದು ಅರ್ಥವಾದವನ್ನು ಹೇಳತಕ್ಕಂಥದ್ದು, ಹೇಳಿ ಅದರ ವೈಭವೀಕರಿಸ್ತಕ್ಕಂಥದ್ದು ಇದೆ. ಮತ್ತೆ ಇನ್ನೊಂದು ಅರ್ಥವಾದ ಬರಲೇಬೇಕು, ಇಲ್ಲದೆ ಇದ್ರೆ ಈ ಅರ್ಥವಾದ ಹೊಂದೋದಿಲ್ಲ. ಅದೂ ಇದೆ, ಎರಡೂ ಇದೆ. ಇದೇನು ಸ್ವಾಮಿ ಇದು, ನಾವ್ಯಾವುದು ಕೇಳೇ ಇಲ್ವಲ್ಲ, ಎಲ್ಲಿದೆ ಇದು ಅಂತಂದ್ರೆ ಅದನ್ನ ಹೇಳ್ತಾರೆ ನೋಡಿ. ಇದು ಏಕವಿಂಶೋ ವಾ ಇತೋಸಾವಾದಿತ್ಯ ಅಂತಕ್ಕಂಥ ಇದು ಒಂದು ಈ ಛಾಂದೋಗ್ಯ ವಾಕ್ಯ. ಏನಿದು? ಏಕವಿಂಶೋ ವಾ, ಏಕವಿಂಶ ಅಂದ್ರೆ 21. ಇದು ಎಲ್ಲಿ ಬರ್ತದೆ ಅಂತಂದ್ರೆ ಸಪ್ತವಿಧ ಸಾಮೋಪಾಸನೆಯಲ್ಲಿ ಇದು ಅತಿ ಮೃತ್ಯುಪಾಸನೆ ಅಂತ ಬಂತು. ಅಂದ್ರೆ ಮೃತ್ಯುವನ್ನು ದಾಟುತ್ತಾನೆ, ಬೇರೆ ಎಲ್ಲವನ್ನೂ ದಾಟ್ತಾನೆ, ಬೇರೆ ಎಲ್ಲವನ್ನೂ ದಾಟುತ್ತಾನೆ ಅಂತ ಹೇಳಿ ನೋಡಿ. ಇದು ಮೃತ್ಯುವನ್ನು ದಾಟುತ್ತಾನೆ ಅಂತ ಹೇಳುವ ಸಂದರ್ಭದಲ್ಲಿ ಅತಿ ಮೃತ್ಯುಪಾಸನೆ ಅಂತ ಹೇಳಿ ಆ ಸಂದರ್ಭದ ಪ್ರಕರಣದಲ್ಲಿ ಇಲ್ಲಿ ಏನಿದೆ ನೋಡಿ, ಏಕವಿಂಶವಾಯಿತು ಅಸೌ ಅಸಾವಾದಿತ್ಯ, ಅಸೌ ಆದಿತ್ಯ, ಅಸೌ ಈ ಆದಿತ್ಯ, ಆದಿತ್ಯನು ಸೂರ್ಯನು, ಏಕವಿಂಶ 21ನೆಯವನು ಅಂತ ಹೇಳಿದ್ದಾರೆ. ಇವನು 21ನೆಯವನು ಅಂತ ಹೇಳಿದ್ದಾರೆ. ಇದೇನು ನೋಡ್ರಿ, ಇಂಥವನು ಏನು, ಇವನನ್ನು ಕೂಡ 21ನೆಯವನು, ಇವನ್ ಸಾಮಾನ್ಯ ಅಲ್ಲ ಅಂತ ಹೇಳಿ 20 ಹಿಂದೆ ಹೇಳಿದ್ದಾರೆ. ಆ 20 ಹಿಂದೆ ಹೇಳಿ ಇವನು ಅದಕ್ಕಿಂತಲೂ ಹೆಚ್ಚಿನವನು ಅಂತ ಹೇಳಿ 21ನೆಯವನನ್ನಾಗಿ
ಆದಿತ್ಯನನ್ನು ಹೇಳಿದ್ದಾರೆ. ಇದಕ್ಕೆ ಸ್ವಲ್ಪ ಅದರ ಒಂದು ಹಿನ್ನೆಲೆ ಬೇಕು. ಅತಿಮೃತ್ಯೋಪಾಸನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದನ್ನ ಇಲ್ಲಿ ಸಂಕ್ಷೇಪವಾಗಿ ಆಚಾರ್ಯ ಬರೆದ್ಬಿಟ್ಟಿದ್ದಾರೆ. ಅಲ್ಲ ರೀ, 21 ಅಂತ ಹೇಳಿದ್ರಲ್ಲ, ಏನ್ 21? ಆದಿತ್ಯನು 21ನೇಯವನು ಅಂದಾಗ ಇನ್ನು 20 ಜನ ಇರ್ಬೇಕಲ್ಲ. 20 ಜನ ಯಾರವರು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ. ಆಯ್ತ ಕಥಂ ಹಿ ಇಹ ಏಕವಿಂಶತ ಆದಿತ್ಯಸ್ಯ ಅಭಿಧೀಯೇತ. ಇಲ್ಲಿ 21ನೇಯವನು ಸೂರ್ಯ ಅಂತ ಹೇಳಿದ್ದಾರಲ್ಲ, ಇದು ಹೇಗೆ ಇದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಅರ್ಥವಾದಾಂತರೇ. ನೋಡಿ, 20 ಹೇಳಿದ್ದಾರಲ್ಲ, 20 ಹೇಳಿ ಎಲ್ಲವನ್ನೂ ದಾಟ್ತಾನೆ ಇವನು ಅದಂತ ಹೇಳಿ ಅದೇ ಅರ್ಥವಾದ. ಹೋಗ್ತಾನೆ ಹೊಗಳಿಕೆಗೋಸ್ಕರ, ನೋಡಿ ಇದನ್ನೆಲ್ಲ ದಾಟಿ ಹೋಗ್ತಾನೆ, ಇಷ್ಟೊಂದು ಮಹತ್ತರವಾಗಿದೆ ಇದು ಅಂತ ಅರ್ಥವಾದ. ಹೀಗೆ ಈ ಒಂದು ಅರ್ಥವಾದ ಇರುವಾಗ ಈ 21ನೇಯವನು ಅಂತ ಹೇಳಿ ಇನ್ನೊಂದು ಅರ್ಥವಾದ ಹೇಳೋದು ಯಾಕೆ? ಏನು ಅಂತಂದ್ರೆ ಈ ಅಭಿಧೇಯತ ಅನಪೇಕ್ಷಮಾಣೆ ಅರ್ಥವಾದ ಅಂತಾರೆ ಯಾಕೆ ಹೇಳಬೇಕು? ಏನ್ ಪ್ರಕೃತ ಏನು ಅಂತಂದ್ರೆ ನೋಡಿ, ಇದು ಯಾಕೆ ಅಂತಂದ್ರೆ 20 ಅಂಶಗಳನ್ನ ಹೇಳಿದ್ದಾರೆ, 20 ತತ್ವಗಳನ್ನು ಹೇಳಿದ್ದಾರೆ. ತತ್ವಗಳನ್ನು ಹೇಳಿದ್ದಾರೆ. 20 ತತ್ವಗಳನ್ನ ಹೇಳಿ ನಂತರ ನೋಡಿ ಇವನು 21ನೇಯವನು ಅಂತ ಹೇಳಿದ್ದಾರೆ. 20 ತತ್ವ ಅಂತ ಅನ್ನೋದು ಕೂಡ ಅರ್ಥವಾದ, 20 ತತ್ವ ಹೀಗೆ ಅರ್ಥವಾದ, 21ನೇಯವನು ಅಂತ ಆ ಅರ್ಥವಾದ. ಈ 21ನೇಯವನು ಅಂತ ನಮಗೆ ಅದಕ್ಕೆ ಒಂದು ಅರ್ಥ ಬರಬೇಕಾದ್ರೆ ಈ 20 ಅಂತಕ್ಕಂಥ ಇದ್ದೇ ಇರಬೇಕು. 20 ಅಂತಕ್ಕಂಥದ್ದು ಇಲ್ಲದೆ ಹೋಗ್ಬಿಟ್ರೆ 21 ಹೇಗೆ ಬರುತ್ತೆ? ಬರೋದೇ ಇಲ್ಲ. 20 ಇದೆ, ಆದರೆ ಅದಕ್ಕಿಂತಲೂ ಹೆಚ್ಚಿನವನು. ನೋಡ್ರಿ, ಇವನು ಒಂದು ತರಗತಿ ಇದೆ, ಅದರಲ್ಲಿ ಎಲ್ಲರಿಗಿಂತ ಇವರು ಹೆಚ್ಚಿನವನು, ಹೆಚ್ಚಿನ ಅಂಕವನ್ನು ತೆಗೆದುಕೊಂಡಿದ್ದಾನೆ. ಅಂದ್ರೆ ಏನು? ಎಲ್ರೂ ಇದ್ದಾರೆ, ಎಲ್ರೂ ಇದ್ಮೇಲೆ ಇವನು ಹೆಚ್ಚಿಗಾರಿಕೆ. ಎಲ್ರೂ ಏನು? ಎಲ್ರೂ ಪ್ರತಿಯೊಬ್ಬರೂ ಕೂಡ ಫಸ್ಟ್ ಕ್ಲಾಸೇ ಬಂದಿದ್ದಾರೆ, ಆದರೆ ಇವನು ಮಾತ್ರ ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ. ಪ್ರತಿಯೊಬ್ಬರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಅಂತ ಅನ್ನೋದು ಒಂದು ಅರ್ಥವಾದ, ಇವನು ರ್ಯಾಂಕ್ ಬಂದಿದ್ದಾನೆ ಅಂತ ಅನ್ನೋದು ಅರ್ಥವಾದ. ಆದರೆ ಇವನು ರ್ಯಾಂಕ್ ಬಂದಿದ್ದಾನೆ ಅಂತ ಅನ್ನುವುದು ಯಾವುದರ ಅಪೇಕ್ಷೆಯಿಂದ? ಇನ್ನು ಮಿಕ್ಕವರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ನೋಡಿ, ಅವರ ಅಪೇಕ್ಷೆಯಿಂದ ಅಷ್ಟೇ. ಒಂದು ಪಕ್ಷ ಅವ್ರು ಯಾರು ಇಲ್ಲದೆ ಹೋಗ್ಬಿಟ್ರೆ ಇವನು ರ್ಯಾಂಕ್ ಬಂದಿದ್ದಾನೆ ಅಂದ್ರೆ ಅರ್ಥವೇ ಇದೆ. ಒಬ್ಬನೇ ಒಬ್ಬ ಇದ್ದ, ಮನೆಗೆ ಬಂದು ಹೇಳ್ದ, ನಾನು ರ್ಯಾಂಕ್ ಬಂದ್ಬಿಟ್ಟೆ ಕಣಮ್ಮ ಅಂದ. ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿಯಪ್ಪ, ಭಾಳ ಸಂತೋಷ ಏನು ಅಂದರು. ನೀವು ಬೇರೆಯವ್ರಿಗೆಲ್ಲ ಎಷ್ಟು, ಅವರಿಗೆಲ್ಲ ಜಾಸ್ತಿ ನಂಬರ್, ನೀ ಎಷ್ಟು ತಗೊಂಡೆ? ಬೇರೆಯವ್ರು ಯಾರು ಇಲ್ಲೇ ಇದ್ದವನೇ ನಾನೊಬ್ಬ. ಅಯ್ಯೋ ಇದಕ್ಕೇನು? ಹಾಗೆ ಇದ್ದರೆ ಬೇರೆಯವರು ಇವನು ರ್ಯಾಂಕ್ ಮೂಲಕ ಅರ್ಥ ಬರುತ್ತೆ ನೋಡಿ. ಎಷ್ಟು ಉದಾಹರಣೆ. ಒಂದು ಅರ್ಥವಾದ, ಇನ್ನೊಂದು ಅರ್ಥವಾದ ಹೊಂದಬೇಕಾದ್ರೆ ಈ ಅರ್ಥವಾದ ಬೇಕೇ ಬೇಕು. ಹಾಗೆ 21ನೇಯವನ ಆದಿತ್ಯ ಅನ್ಬೇಕಾದ್ರೆ 20 ಜನ ಇರಬೇಕು, ಅವರಿದ್ದೇ ಇರಬೇಕು. ಅವರು ಅರ್ಥವಾದ, ಅವ್ರಿಗಿಂತ ಇವರು. ಆ 20 ಜನ ಯಾರು ಅಂತಕ್ಕಂಥದ್ದು ಹೇಳ್ತಾ ಇದ್ರು. 12 ಮಾಸಾಹ ಪಂಚರ್ತವ ತ್ರಯ ಇಮೇ ಲೋಕಾಹ ಪಂಚರ್ತವ ಪಂಚ ಋತವ. ಸಮಾಸ ಮಾಡಿದ್ರೆ ಸದ್ಯ ಆಗಿದೆ ಇದು. ಪಂಚ ಋತವ ತ್ರಯ ಇಮೇ ಲೋಕಾಹ ಅಂದ್ರೆ ಎಷ್ಟಾಯ್ತು? 12 ಮಾಸಾಹ 12 ಮಾಸಗಳು, ಮತ್ತೆ ಪಂಚ ಋತವ ಏನು 5 ಋತುಗಳು. 5 ಋತುಗಳಲ್ಲಿ ಈ 5 ಋತು ಅಂತಕ್ಕಂಥದ್ದು ಇಲ್ಲಿ ಈ ಹೇಮಂತ ಮತ್ತೆ ಶಿಶಿರ ಇದೆಲ್ಲ ಕೊನೆಯದು. ಅದು ಎರಡನ್ನು ಸೇರಿಸಿ ಒಂದು ಅಂತ ಕರೆದಿದ್ದಾರೆ. ಹೇಮಂತ ಶಿಶಿರ ಎರಡೂ ಸೇರಿಸಿ ಒಂದು, ಆಮೇಲೆ ವಸಂತ ಗ್ರೀಷ್ಮ ಬರ್ತದೆ. ಆದ್ರಿಂದ 5 ಅಂತ ಹೇಳಿದ್ದಾರೆ. ಪಂಚರಥ, ಈ ಮುಂಡಕದಲ್ಲೂ ಕೂಡ ಪಂಚರಥ ಅಂತ ಹೇಳಿದ್ದಾರೆ 5 ಅಂತ. ಹೀಗೆ 5 ಋತುಗಳು ಅಂದ್ರೆ 12 5 17 ಆಯ್ತು. ಆಮೇಲಿಂದ ತ್ರಯ ಇಮೇ ಲೋಕಾಹ 3 ಲೋಕಗಳು. ಯಾವುದು? ಒಂದು ಊರ್ಧ್ವ ಲೋಕ, ಒಂದು ಅಂತರಿಕ್ಷ ಲೋಕ, ಒಂದು ಈ ಲೋಕ.
ಕೆಳಗಿನ ಲೋಕ ಅಧೋಲೋಕ. 3 ಅದೆಷ್ಟು? 12, 1 5 17, 17 3 20. ಇವು ಇದನ್ನೆಲ್ಲ ದಾಟ್ಕೊಂಡ ಅದು ಇವನು ಆದಿತ್ಯ ಇದ್ದಾನಲ್ಲ, ಇವನು 21ನೇಯವನು ಅಂತ ಹೇಳಿ ಇವನನ್ನ, ಈ ಆದಿತ್ಯ ಇದ್ದಾನಲ್ಲ ಇವನನ್ನ ಏನಂತ ಕರೆದಿದ್ದಾರೆ? ಇವನು ಮೃತ್ಯು ಅಂತ ಕರೆದು ಬಿಟ್ಟಿದ್ದಾರೆ. ಆದಿತ್ಯ ಇದ್ದಾನಲ್ಲ ಇವನು ಮೃತ್ಯು. ಇವನು ಈ ಉಪಾಸನೆ ಪ್ರಕಾರ ಉಪಾಸನೆ ಏನ್ ಮಾಡ್ತಾರೆ? ಆದಿತ್ಯನನ್ನೂ ದಾಟಿ ಹೋಗುತ್ತಾನೆ. ಏಕವಿಂಶತಿ 21ನೇಯವನು ಇವನನ್ನೂ ದಾಟಿ ಹೋಗುತ್ತಾನೆ, ಮೃತ್ಯುವನ್ನು ದಾಟಿ ಹೋಗುತ್ತಾನೆ. ಇದು ಅತಿ ಮೃತ್ಯು ಉಪಾಸನೆ. ಮೃತ್ಯುವನ್ನು ದಾಟಿ ಹೋಗಿ ಬಿಡುತ್ತಾರೆ. ಮೃತ್ಯುವನ್ನು ದಾಟಿ ಹೋಗಿ ಬಿಡುತ್ತಾನೆ ಅಂದ್ರೆ ಉಪಾಸನೆಗೂ ಜ್ಞಾನಕ್ಕೂ ವ್ಯತ್ಯಾಸ ಏನು ಸ್ವಾಮಿ ಆಯ್ತು? ಜ್ಞಾನದಲ್ಲೂ ಮೃತ್ಯುವನ್ನು ದಾಟಿ ಹೋಗ್ತಾನೆ, ಮೃತ್ಯು ಸಂಬಂಧ ಇಲ್ಲ. ಉಪಾಸನೆನೂ ಮೃತ್ಯು ದಾಟಿ ಹೋಗ್ಬಿಡ್ತಾನೆ ಅಂದ್ಬಿಟ್ರೆ ಹಾಗಾದ್ರೆ ಉಪಾಸನೆ ಜ್ಞಾನ ಒಂದೇ ಆಗೋಯ್ತಲ್ಲ? ಇಲ್ಲ. ಇಲ್ಲಿ ಮೃತ್ಯುವನ್ನು ದಾಟಿ ಹೋಗುತ್ತಾನೆ ಅಂತಕ್ಕಂಥದ್ದು ಕೇವಲ ಏನಾಗಿದೆ? ಅವನು ಅತ್ಯಂತ ಹೆಚ್ಚಿನ ಕಾಲ, ಅದೇನು, ಎಲ್ಲಿವರೆಗೆ, ಯಾವತ್ತು ಈ ಹಿರಣ್ಯ ಗರ್ಭ ಕಾಲ ಇದೆಯಲ್ಲ, ಅವನ ಕಾಲ ಇದೆಯಲ್ಲ, ಅಲ್ಲಿವರೆಗೂ ಇರ್ತಾರೆ ಅಂತ ಅರ್ಥ ಅಷ್ಟೇ. ಇದು ಆಪೇಕ್ಷಿಕವಾಗಿರ್ತಕ್ಕಂಥ ಒಂದು ಅತಿ ಮೃತ್ಯುತ್ವ, ಮುಖ್ಯವಾದದ್ದಲ್ಲ. ಹೀಗೆ ಇಲ್ಲಿ ಈ ಏಕವಿಂಶ ಅಂತ ನೋಡಿ, ಒಂದು ಅರ್ಥವಾದಕ್ಕೆ ಇನ್ನೊಂದು ಅರ್ಥವಾದ ಬಂದು ಹೇಳಿದ್ದಾರೆ. ಮತ್ತು ಲೋಕ ಇಮೆ ಲೋಕ ಅಸವಾದಿತ್ಯ ಏಕ, ಈ 20 ಆಯ್ತು, ಇವು ಆದಿತ್ಯನು 21ನೇಯವನು ಅಂತ ಹೇಳಿದ್ದಾರೆ. ಮತ್ತು ಅರ್ಥಾತ್ ದೃಷ್ಟುಭೌ ಭವತಃ ತೇಂದ್ರಿಯತ್ವಾಯ ಇತ್ಯೇವಮಾದಿತಿ ಆದೇಶು ಇಂದ್ರಿಯಂ ವೈ ದೃಷ್ಟುಪು ಇತ್ಯೇವಮಾದಿ ಅರ್ಥವಾದ ಅಂತರಾಪೇಕ್ಷಾ ದೃಶ್ಯತೆ. ಇಂದ್ರಿಯಂ ವೈ ದೃಷ್ಟುಪು ಅಂತ ಅನ್ನೋದೇ ಒಂದು ಅರ್ಥವಾದ. ಆಮೇಲೆ ದೃಷ್ಟುಭೌ ಅಸಾವಾದಿತ್ಯ ಆಯ್ತು, ದೃಷ್ಟುಭೌ ಭವತಃ ಸೇಂದ್ರಿಯತ್ವ ಅದೇ ಒಂದು ಅರ್ಥವ. ದೃಷ್ಟುಭೌ ಅಂದ್ರೇನು? 2 ದೃಷ್ಟುಪ್ಪುಗಳು ಅಂತ ಅರ್ಥ. ದೃಷ್ಟುಪ್ ಛಂದಸ್ಸು, 2 ದೃಷ್ಟುಪ್ಪುಗಳು. ಇಲ್ಲಿ ಏನ್ ಕರೆದಿದ್ದಾರೆ ಅಂತಂದ್ರೆ, ಇದು ಒಂದು ಇದರ ಪ್ರಕರಣ ಎಲ್ಲಿ ಬರುತ್ತೆ ಅಂತ ಹಾಕಿದ್ದಾರೆ, ಎಲ್ಲಿ ಬರುತ್ತೆ ಅಂತ ಹಾಕೇ ಇಲ್ಲ. ಏನೋ ಆಗಿನ ಕಾಲದಲ್ಲಿ ಇರತ್ತೋ ಗೊತ್ತಿಲ್ಲ. ಇದು ತೈತ್ತಿರೀಯ ಸಂಹಿತೆಯಲ್ಲಿ 2ನೇ ವಾಕ್ಯ ಹಾಕಿ ಇರ್ಲಿ, ಎಲ್ಲಾರ ಬಂದಿರಲಿ. ಇಲ್ಲಿ ಏನ್ ಮಾಡಿದ್ದಾರೆ? ಯಜ್ಞವನ್ನ ಪುರುಷ ಅಂತ ಕರೆದಿದ್ದಾರೆ. ಯಜ್ಞವನ್ನ ಅದಕ್ಕೆ ಪುರುಷ ಅಂತ ಕರೆದು ಅದಕ್ಕೆ ಪುರುಷಾಕಾರವನ್ನ ಕೊಟ್ಟು ಅವಕ್ಕೆ ಏನಾಗಿದೆ? ಮತ್ತೆ ಇಂದ್ರಿಯಗಳು, ಈ ಒಂದು ಅಂಗಗಳು, ಇವನ್ನೆಲ್ಲ ಕೊಟ್ಟಿದ್ದಾರೆ. ಪುರುಷ ಅಂದ್ರೆ ನಾವೆಲ್ಲ ಇರ್ಬೇಕಲ್ಲ. ಈ ತೈತ್ತಿರೀಯದಲ್ಲೂ ಕೊಟ್ಟಿದ್ದಾರಲ್ಲ. ಸತ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಅಂತ ಹೇಳಿ ಕೊಟ್ಟಿದ್ದಾನೆ. ಹೀಗೆ ಇಲ್ಲೂ ಕೂಡ ಯಜ್ಞದನ್ನ ಪುರುಷ ಅಂತ ಕರೆದು ಅದಕ್ಕೆ ಅಂಗ ಮತ್ತು ಅಂತ ಇಂದ್ರಿಯಗಳು ಅದನ್ನು ಕೊಟ್ಟಿದ್ದಾರೆ. ಶರೀರೇಂದ್ರಿಯಗಳನ್ನು ಕೊಟ್ಟು ಒಂದು ಹೇಳಿ ಮತ್ತು ಬರುತ್ತೆ 2 ತ್ರಿಷ್ಟು ಇತ್ಯವ ಇಂದ್ರಿಯಂ ವೈ ತ್ರಿಷ್ಟುಪ್ಪು ಅಂದ್ರೆ ತ್ರಿಷ್ಟುಪ್ಪು ಇಂದ್ರಿಯವೇ ತ್ರಿಷ್ಟುಪ್ಪಾಗಿದೆ ಅಂತ ಹೇಳಿ. ಈಗ ಇಂದ್ರಿಯವೇ ತ್ರಿಷ್ಟುಪ್ಪಾಗಿದೆ ಅನ್ನೋದನ್ನ ಇಟ್ಕೊಳ್ಳದೆ ಹೋಗ್ಬಿಟ್ರೆ, 2 ತ್ರಿಷ್ಟುಪ್ಪುಗಳು ಸೇಂದ್ರಿಯತ್ವಾಯ ಅಂತಂದ್ರೆ ಅವನು ಇಂದ್ರಿಯಗಳನ್ನು ಒಳಗೊಂಡಿರುವುದಕ್ಕೆ 2 ತ್ರಿಷ್ಟುಪ್ಪುಗಳು ಅಂತದ್ದು ಯಾವತ್ತು? ಮೊದಲಾಗಿ ಇಂದ್ರಿಯಗಳೇ ತ್ರಿಷ್ಟುಪ್ಪು ಅಂತ ಒಪ್ಕೋಬೇಕು. ಆಮೇಲಿಂದ ಏನಾಗುತ್ತೆ? ಇದು ಮುಂದುದೆಲ್ಲ ಆಮೇಲಿಂದ. ಹೀಗಾಗಿ ಇಂದ್ರಿಯಗಳೇ ತ್ರಿಷ್ಟುಪ್ಪು ಅಂತ ಅನ್ನೋದೇ ಒಂದು ಅರ್ಥವಾದ. ಮತ್ತೆ ಇದು ತ್ರಿಷ್ಟುಭವತಃ ಸೇಂದ್ರಿಯತ್ವಾಯ ಅಂತ ಅನ್ನೋದು ಇನ್ನೊಂದು. ಸೇಂದ್ರಿಯತ್ವಾಯ ತ್ರಿಷ್ಟುಭವತಃ ಅಂತಕ್ಕಂಥದ್ದು ಹೊಂದಬೇಕಾದ್ರೆ ಈ ಹಿಂದಿನ ವಾಕ್ಯ ಬೇಕು. ಅದನ್ನು ಅಪೇಕ್ಷೆ ಮಾಡಿ ಇದು ಬಂದಿದೆ. ಹೀಗೇನು ಒಂದು ಅರ್ಥವಾದಕ್ಕೆ ಇನ್ನೊಂದು ಅರ್ಥವಾದ ಅಪೇಕ್ಷೆ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಏನು ತಪ್ಪಿಲ್ಲ. ಮತ್ತೆ ವಿದ್ಯಾ ಸ್ತುತ್ಯರ್ಥತ್ವಾಚ್ಯ ಉಪಾಯನವಾದಸ್ಯ ಕಥಂ ಅನ್ಯದೀಯೇ ತ್ರಿಕೃತಸ್ಕೃತೆ ಅನ್ಯೈ ಉಪೇಯೇತೆ ಇತಿ ನ ಅತೀವ ಅಭಿನಿವೇಷ್ಟವ್ಯಂ. ಇಲ್ಲಿ ಇನ್ನೊಂದನ್ನ ನಾವು ಅಷ್ಟಾಗಿ ಅತ್ಯಂತ ಪ್ರಬಲವಾಗಿ ಮಾಡದೆ ಪ್ರಬಲವಾಗಿ
ನಾವು ವಾದ ಮಾಡಬಾರದು ಅಂತನ್ನೋದಕ್ಕೆ ಏನು ಅಂತನ್ನೋದು ನೋಡಿ ಹೇಳ್ತಾ ಇದ್ದಾರೆ. ಇದು ವಿದ್ಯಾ ಸ್ತುತ್ಯರ್ಥಕ್ಕೆ ಉಪಾಯನ ಆದರ್ಶ. ಉಪಾಯನ ಅಂದ್ರೇನು? ಅವನು ತಗೋತಾನೆ ಅಂತನೂ ಸೇರಿಸ್ಕೋಬೇಕು ಅಂತರು. ಈ ಸೇರಿಸ್ಕೋಬೇಕು ಅಂತ ಹೇಳಿರ್ತಕ್ಕಂಥದ್ದು ಅವನು ತಗೊಳ್ತಾನೆ ಅಂತ ಅನ್ನೋದು ಯಾತಕ್ಕೆ ಬಂದಿದೆ? ವಿದ್ಯಾ ಸ್ತುತ್ಯರ್ಥವಾಗ್ತ, ಸ್ತುತಿ ಪ್ರಕರ್ಷ ಲಾಭಾಯ ಅಂತ ಹೇಳಿದ್ರಲ್ಲ, ವಿದ್ಯಾ ಸ್ತುತಿಗೋಸ್ಕರ ಈ ಒಂದು ಉಪಾಯನವಾದ ಬಂದಿದೆ. ಹೀಗಿರೋವಾಗ ಹೇಗೆ ಸ್ವಾಮಿ ಒಬ್ಬರ ಅನ್ಯದಿಯೇ ಸುಕೃತ, ಯಾವನೋ ಒಬ್ಬ ಮಾಡಿದ್ದು ಸುಕೃತ ದುಷ್ಕೃತ ಎರಡೂ ಕೂಡ, ಅವನನ್ನ ಇನ್ನೊಬ್ಬನು ತಗೊಂಡ್ಬಿಡ್ತಾನೆ ಅಂತನ್ನೋದು ಹೇಗೆ ಅಂತಕ್ಕಂಥದ್ದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಂಡೇನು ಹೋಗಬೇಕಾದಿಲ್ಲ. ಅದಕ್ಕೆ ಯಾಕೆ ಅಂತಂದ್ರೆ ಉಪಾಯನ ಶಬ್ದಶೇಷತ್ವಾತ್ ಇತಿತು ಶಬ್ದಂ ಸಮುಚ್ಚಾರಯನ್ ಸ್ತುತ್ಯರ್ಥಮೇವ ಹಾನ ಉಪಾಯನಾನವರ್ತ್ಯಂ ಸೂಚಯತಿ. ಇಲ್ಲಿ ಉಪಾಯನ ಶಬ್ದಶೇಷತ್ವಾತ್ ಅಂತ ಹೇಳಿಬಿಟ್ಟು ಏನಾಗಿದೆ? ಉಪಾಯನ ಶಬ್ದ ಅಂತ, ಉಪಾಯನ ಶಬ್ದ, ಇದು ಉಪಾಯನ ಎಂಬ ಶಬ್ದಕ್ಕೆ ಶೇಷವಾಗಿರುವುದರಿಂದ ಶಬ್ದ ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ದಾರೆ. ಪದ ಅಲ್ಲ ಇದು, ಶಬ್ದ ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಈ ಶಬ್ದ ಬಳಸಿರೋದ್ರಿಂದ ಇದು ಸ್ತುತ್ಯರ್ಥಮೇವ ಹಾನೋ, ಇದು ಈ ಹಾನೋ ಉಪಾಯನ ಅನುವರ್ತಿ, ಹಾನೆಯಲ್ಲಿ ಅಂದರೆ ಬಿಡುವುದರಲ್ಲಿ ಉಪಾಯನ ತೆಗೆದುಕೊಳ್ಳುವುದನ್ನು ಸೇರಿಸಿಕೊಳ್ಳಬೇಕು ಎನ್ನುವುದನ್ನು ಕೇವಲ ಸ್ತುತ್ಯರ್ಥವಾಗಿ ಹೇಳಿದೆ ಎಂಬುದನ್ನ ಸೂಚಿಸುವುದಕ್ಕೋಸ್ಕರ ಈ ಶಬ್ದ ಎಂಬತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಅಲ್ಲಿಗೆ ಏನಾಯ್ತು? ಈ ಶಬ್ದ ಅಂತಕ್ಕಂಥ ಒಂದು ಶಬ್ದ ಬಳಸಿದ್ದಾರಲ್ಲ, ಹಾನೌತೋಪಾಯನ ಶಬ್ದಶೇಷತ್ವ, ಶಬ್ದ ಅಂತಕ್ಕಂಥ ಬಳಸಿರೋದ್ರಿಂದ ಈ ಎರಡೂ ಕೂಡ ಸ್ತುತ್ಯರ್ಥ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಗುಣೋಪಸಂಹಾರ ವಿವಕ್ಷಾಯಾಮಿ ಉಪಾಯನಾರ್ಥಸ್ಯೈವ ಹಾನಾನುವೃತ್ತಿಂ ಬ್ರೂಯಾತ್. ಇನ್ನೊಂದು ಗುಣಸಂಹಾರ, ಇದು ಸ್ತುತಿ ಅಂತ ಹೇಳಿದ್ರು. ಇನ್ನು ಏನಾದರೂ ಕೂಡ ಉಪನಿಷತ್ತಿಗೆ ಗುಣವನ್ನ ಹೇಳಬೇಕು, ಗುಣವನ್ನು ತೆಗೆದುಕೊಳ್ಳಬೇಕು, ಸ್ತುತಿ ಅಲ್ಲ ಇದು, ಗುಣವನ್ನು ಹೇಳಿರ್ತಕ್ಕಂಥ ಪ್ರಕರಣ ಅಂತ ಏನಾದರೂ ಹೇಳಬೇಕೆಂದು ಇಷ್ಟ ಇದ್ದಿದ್ದರೆ ಶ್ರುತಿಗೆ, ಆಗ ಏನಾಗಬೇಕಾಗಿತ್ತು? ಅದು ಉಪಾಯನಾರ್ಥಸ್ಯೈವ ಹಾನಾನುವರ್ತಿ. ನೋಡಿ, ಉಪಾಯನ ಅವನು ತೆಗೆದುಕೊಳ್ಳುತ್ತಾನೆ ಎನ್ನುವುದರಿಂದಲೇ ಏನಾಗುತ್ತೆ? ಹಾನಾನುವೃತ್ತಿಂ ಬ್ರೂಯಾತ್, ಬಿಡುತ್ತಾನೆ ಎನ್ನುವುದನ್ನು ಹೇಳಬೇಕಾಗಿತ್ತು. ಅವನು ಬಿಟ್ಟಿರ್ತಾನೆ, ಇವನು ತಗೊಳ್ಳೋದು, ಹೀಗೆ ಹೇಳಲೇಬೇಕಾಗಿತ್ತು. ಆದರೆ ಏನ್ ಮಾಡಿದ್ದಾರೆ? ಕೆಲವು ಕಡೆ ಹೇಳಿಲ್ಲ, ಬರೀ ಏನ್ ಮಾಡಿದ್ದಾರೆ? ಬಿಡ್ತಾನೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಎರಡನ್ನೂ ಹೇಳಿದ್ದಾರೆ. ಬಿಡ್ತಾನೆ, ಅವನ್ ತಗೋತಾನೆ ಅಂತ ಅನ್ನೋದಕ್ಕೆ ಬಿಟ್ಟಿರ್ತಾನೆ ಅಂತ ತಗೊಳ್ಳೋದು. ಹಾಗಾಗಿ ಏನಾಗಿದೆ ಇಲ್ಲಿ? ಒಂದು ಪಕ್ಷ ಗುಣವನ್ನೇ ಹೇಳಬೇಕು ಅಂತಾಗಿದ್ರೆ ಅದನ್ನೂ ಹೇಳಲೇಬೇಕಾಗಿತ್ತು. ತೆಗೆದುಕೊಳ್ತಾನೆ, ಅದು ಗುಣವೇ, ತೆಗೆದುಕೊಳ್ತಾನೆ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಆದ್ದರಿಂದ ಏನಾಗುತ್ತೆ? ಇದು ಕೇವಲ ಸ್ತುತ್ಯರ್ಥ ಅಷ್ಟೇ, ಗುಣವನ್ನ ಅಲ್ಲ. ಏನೋ ಒಂದು ದಾನ ಮಾಡ್ತಾನೆ, ದಾನ ಮಾಡಿದ್ರೆ ಅವನು ತಗೋತಾನೆ, ತಗೊಂಡೇನಾಯ್ತು? ಅವನು ದಾನ ಮಾಡಿದ್ದನ್ನ ಅವನು ತಗೊಳ್ಬೇಕು, ಗುಣ ತಗೊಳ್ಳೋದನ್ನು ಹೇಳಲೇಬೇಕು. ಇವನು ದಾನ ಮಾಡ್ದ ಅಂದ್ರೆ ಅವನು ತಗೊಂಡ ಅಂತಂತಲೂ ಅರ್ಥ ಇದೆ. ಅದು ಹೇಳಿದ್ರೆ ಆಯ್ತು, ತಗೊಂಡ ಅಂತ ಅರ್ಥ ಬಂದೇ ಬರುತ್ತೆ. ಆದರೆ ಆವಾಗ ಏನಾಗುತ್ತೆ? ಅದು ಗುಣೋಪಸಂಹಾರ ಆಯ್ತು. ಸ್ತುತ್ಯರ್ಥ ಆದ್ರಿಂದ ಇದು ಹೇಳದೆ ಇಲ್ಲ, ಆದ್ರೆ ಸ್ತುತ್ಯರ್ಥ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ತಸ್ಮಾತ್ ಗುಣೋಪಸಂಹಾರ ವಿಚಾರ ಪ್ರಸಂಗೇನ ಸ್ತುತ್ಯುಪಸಂಹಾರ ಪ್ರವಚನಾರ್ಥಂ ಇದಂ ಸ್ತೋತ್ರ. ಆದ್ದರಿಂದ ತೀರ್ಮಾನ ಮಾಡಿದ್ರೆ ಜಾಸ್ತಿ ಅದನ್ನ ವಾದ ಮಾಡೋದು ಬೇಡಪ್ಪ. ಏನ್ ಮಾಡ್ತಾರೆ? ಇದು ನಮಗೆ ಹಾನೋಪಾದಾನ ಅಂತಕ್ಕಂಥದ್ದು ಗುಣೋಪಸಂಹಾರ, ಇದು ಗುಣವನ್ನು ಹೇಳತಕ್ಕಂಥದ್ದು ಅಂತ ಕಂಡು ಬರುತ್ತೆ. ಆದರೂ ಕೂಡ ಈ ಗುಣವನ್ನ ಉಪಸಂಹಾರ ಮಾಡಬೇಕು ಎನ್ನುವ ಹಾಗೆ ಹೇಳಿದ್ದಾರಲ್ಲ, ಆ ಒಂದು ಪ್ರಸಂಗದಿಂದ ಏನಾಗಿದೆ? ಸ್ತುತಿ ಉಪಸಂಹಾರ, ಇದರ ಸ್ತುತಿ ಎಂಬ ಅರ್ಥವನ್ನು ತೆಗೆದುಕೊಳ್ಳಬೇಕು.
ಸ್ತುತ್ಯರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು ಎಂಬುದನ್ನ ಹೇಳುವುದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಈ ಗುಣೋಪಸಂಹಾರವನ್ನು ಹೇಳಿದ್ದಾರೆ. ಗುಣೋಪಸಂಹಾರವನ್ನು ಹೇಳುವುದರಲ್ಲೇ ತಾತ್ಪರ್ಯ ಇಲ್ಲ. ಯಾವುದರ ತಾತ್ಪರ್ಯ? ಈ ಸ್ತುತ್ಯುಪಸಂಹಾರದ ಅದರಲ್ಲಿ ತಾತ್ಪರ್ಯ ಇದೆ. ಅದನ್ನು ಹೇಳೋದಕ್ಕೋಸ್ಕರ ಇದನ್ನು ಹೇಳಿದೆ. ತಾತ್ಪರ್ಯ ಏನು? ಅದರಲ್ಲ, ಇದರಲ್ಲಿ ಸ್ತುತಿ ಉಪಸಂಹಾರದಲ್ಲೇ ತಾತ್ಪರ್ಯ ಅಂತ ಹೇಳಿ ಇದೇನಾಯ್ತು, ಈಗ ಸ್ತುತಿ ಮತ್ತೆ ಆ ಒಂದು ಗುಣ ಎರಡರಲ್ಲೂ ಕೂಡ ಈ ಒಂದೇನು ಈ ಏನು ಸಮಂಜಸ ಮತ್ತೆ ಸಮನ್ವಯವನ್ನ ಸಾಧಿಸಿ ತೋರಿಸಿದ್ದಾರೆ. ಹಾಗೆ ಇದು ಬಹಳ ತರ್ಕಬದ್ಧವಾದ ವಿಚಾರ, ಮತ್ತೆ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ವಿಸ್ತಾರ ಬಂದಿರತಕ್ಕಂಥ ವಿಚಾರ. ಇದನ್ನ ಈ ವ್ಯಾಖ್ಯಾನಕಾರರು ಕೂಡ ಅಷ್ಟಾಗಿ ವಿಸ್ತಾರವಾಗಿ ಏನು ಹೇಳಿ ಪೂರ್ವ ಮೀಮಾಂಸಾ ಶಾಸ್ತ್ರ ಬಂದಿದೆಯಲ್ಲ, ಅಷ್ಟಾಗಿ ವಿಸ್ತಾರ ಮಾಡ್ಕೊಳ್ಳೋಕ್ಕೇನು ಹೋಗಿಲ್ಲ. ತಕ್ಕಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಅಪ್ಪಯ್ಯ ದೀಕ್ಷಿತರಂತೂ ಆ ಸೂತ್ರ ಅವೆಲ್ಲ ಹೇಳಿ, ಮೀಮಾಂಸಾ ಶಾಸ್ತ್ರ ಸೂತ್ರ ಎಲ್ಲ ಹೇಳಿ ಅದನ್ನು ಸಿದ್ಧ ಮಾಡಿ ತೋರಿಸ್ತಿದ್ದಾರೆ. ಬೇರೆದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಇದಕ್ಕೋಸ್ಕರ ಸ್ತುತಿ ಪ್ರಕರ್ಷ ಲಾಭಾಯ ಗುಣೋಪಸಂಹಾರ ಅಂತಕ್ಕಂಥದ್ದು ಸಿದ್ಧಾಂತ. ಈಗ ಆಯ್ತು, ಎಲ್ಲ ಸಿದ್ಧಾಂತ ಆಯ್ತು, ಎಲ್ಲ ಆಯ್ತು. ನೋಡಿ ಸ್ವಾಮಿ, ನಮಗೇನು ಅರ್ಥವಾಗೋದಿಲ್ಲ, ಇದಕ್ಕೆ ಒಂದು ದೃಷ್ಟಾಂತ ಕೊಟ್ಬಿಡಿ ಅರ್ಥವಾಗುತ್ತೆ. ದೃಷ್ಟಾಂತ ಕೊಡೋದು ಏನು? ಈ ಅನುಮಾನ ಪ್ರಕರಣದ ದೃಷ್ಟಾಂತ. ಇದು ಕೂಡ ಒಂದು ವಿಧದಲ್ಲಿ ಹಾಗೆ. ಯಾಕೆ? ಸುಕೃತ ದುಷ್ಕೃತ ತೆಗೆದುಕೊಳ್ಳೋದು ಬಿಡೋದು ಅಂತ ಅದು ಯಾವಾಗೂ ಕಾಣೋದಿಲ್ಲ. ಆದ್ರೆ ಇದೆ ಅಂತ, ಅದೇ ಅಂತ ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಅವನು ಫಲ ಅನುಭವಿಸ್ತಾ ಇದ್ದಾರಲ್ಲ, ಅದರಿಂದ ಗೊತ್ತಾಗುತ್ತೆ ಅಷ್ಟೆ. ಆದ್ದರಿಂದ ಇದು ಅನುಮಾನ ಸಿದ್ಧವಾದದ್ದು. ಇವೆಲ್ಲ ಅದು ಪಾಪ ಪುಣ್ಯ ಬಂದ ಪುಣ್ಯ ಅಂತಕ್ಕಂಥದ್ದು ಇದೆ, ಅದಕ್ಕೊಂದು ಫಲ ಇದೆ, ಅದನ್ನ ನೀವು ಅನುಭವಿಸ್ತಾನೆ ಅಂತ ಇವೆಲ್ಲ ಒಂದು ಅನುಮಾನ ಸಿದ್ಧ. ಯಾಕೆ? ಅನುಭವಿಸೋದ್ರ ಮೇಲೆ ತೀರ್ಮಾನ ಮಾಡ್ಬೇಕಷ್ಟೆ. ಆದ್ದರಿಂದ ಯಾವಾಗ ಅನುಮಾನ ಸಿದ್ಧ ಅಂತ ಆಯ್ತೋ ಅದಕ್ಕೆ ದೃಷ್ಟಾಂತ ಬೇಕೇ ಬೇಕು. ದೃಷ್ಟಾಂತ ಎಲ್ಲಿದೆ ಅಂದ್ರೆ ಅದಕ್ಕೆ ಇದು ಭಾಗ. ಕುಶಾ ಛಂದಸ್ಸು ತದುಕ್ತಂ. ಕುಶಾ ಛಂದಸ್ಸು ಇಲ್ಲಿ ಕುಶಾ ಛಂದಸ್ಸು ಅಂತ ಒತ್ತಿ ನಾವು ಹೇಳಿದ್ವಿ. ಕೆಲವು ಕಡೆ ಕುಶಾ ಛಂದಸ್ಸು ಅಂತ ಒತ್ತಿಲ್ಲ. ಆವಾಗ ಏನಾಗುತ್ತೆ, ಕುಶಾ ಅಂತಕ್ಕಂಥದ್ದು ಸ್ತ್ರೀಲಿಂಗ ರೂಪ ಆಗುತ್ತೆ. ಸ್ತ್ರೀಲಿಂಗ ರೂಪ ಆದಾಗ ಆ ವಾಕ್ಯ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ. ಏನಂತ ಏನು ದೊಡ್ಡ ಪ್ರಮಾದ ಏನು ಅಲ್ಲ ಅದು. ಆದರೂ ಕೂಡ ವ್ಯಾಕರಣಕ್ಕೆ ತಕ್ಕಂತೆ ಹೇಳೋದಾದ್ರೆ ಕುಶಾಚ್ಛಂದಸ್ಸು ಅಂತ ಹೇಳೋದಾದ್ರೆ ಸರಿಯಾಗಿದೆ. ಆಚ್ಛಂದ ಅಂತ ಹೇಳ್ಬೋದು. ಆಚ್ಛಂದ ಅಂತ ಹೇಳಿದ್ರು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಿರುತ್ತಾರೆ ಅದು. ಆದ್ದರಿಂದ ಕುಶಾ ಛಂದಸ್ಸು ಸ್ತುತಿ ಉಪಗಾನ ಇದರಂತೆ ಇದು ಉಪಮೋಪಾದಾನಂ. ಹೀಗೆ ಇಲ್ಲಿ ಉಪಮೆಯನ್ನು ತೆಗೆದುಕೊಂಡಿದ್ದಾರೆ, ದೃಷ್ಟಾಂತ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಾಂತ ಏನು ಅಂತ ಅನ್ನೋದನ್ನ ಸಂಕ್ಷೇಪವಾಗಿ ವಿವರಿಸ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.